ಸಿಗ್ನಲ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನನ್ನ ಮಗಳಿಗೆ ನಾನು ಕಿವಿ ಚುಚ್ಚಿಸಿದ್ದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಬೇಕು ಅಂತ ನನಗನ್ನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಯೂಶ್ವಲಿ ಎಲ್ಲರೂ ಬಂದು ಚಿಕ್ಕ ಮಕ್ಕಳಿಗೆ ಕಿವಿ ಚುಚ್ಚಿಸ್ಬೇಕಾದ್ರೆ ಟ್ರೆಡಿಷ್ನಲ್ ಮೆಥಡ್ನ ಫಾಲೋ ಮಾಡ್ತಾರೆ. ಬಟ್ ನಾವು ಬಂದು ಗನ್ ಶಾಟ್ನೇ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡೆ. ಬಿಕಾಸ್ ಆಗಾದ್ರೆ ಅಷ್ಟು ಟೆಕ್ನಾಲಜಿ ಇರಲಿಲ್ಲ, ಬಟ್ ಇವಾಗ ಟೆಕ್ನಾಲಜಿ ಇದೆ, ನಾವು ಯೂಸ್ ಮಾಡ್ಕೋಬೇಕು. ಲೈಕ್ ಟ್ರೆಡಿಷ್ನಲ್ ಮೆಥಡ್ಗೆ ಹೋದರೆ ಮಗುಗೆ ತುಂಬ ಪೇನ್ಫುಲ್ ಆಗುತ್ತೆ ಅಂತ ನನಗನ್ಸಿ ನಾನು ಗನ್ ಶಾಟ್ನ ಚೂಸ್ ಮಾಡಿಕೊಂಡೆ. ಇದೇನು ಅಷ್ಟೊಂದು ಅವಳಿಗೆ ಪೇನ್ ಆಗಲಿಲ್ಲ, ಆರಾಮಾಗೇ ಇದ್ಲು, ಮತ್ತು ಯಾವುದೇ ರೀತಿ ಗಾಯ ಕೂಡ ಆಗಲಿಲ್ಲ, ಮತ್ತು ಯಾವುದೇ ರೀತಿ ಇರಿಟೇಟ್ ಕೂಡ ಆಗಲಿಲ್ಲ. ಗನ್ ಶಾಟ್ ಮಾಡೋಕ್ಕೆ ಯೂಶ್ವಲಿ ಲೈಕ್ 18 ಕ್ಯಾರೆಟ್ ಆರ್ 24 ಕ್ಯಾರೆಟ್ ಆರ್ ಮೆಡಿಕೇಟೆಡ್ ಆರ್ ಸ್ಟೆರೈಲ್ಡ್ ಇಯರಿಂಗ್ಸ್ಗಳು ಬರುತ್ತೆ. ಅದನ್ನೇ ತೊಗೊಂಡು ಗನ್ ಶಾಟ್ನ ಮಾಡಿಸೋದು ಯೂಶ್ವಲಿ. ನಮ್ಗೆ ಅದು ಗೊತ್ತಿರಲಿಲ್ಲ, ಅಲ್ಲಿ ಲೈಕ್ ಶಾಪಲ್ಲಿ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು 18 ಕ್ಯಾರೆಟ್ ಏನಿದೆ ಸ್ಟಡ್ಸ್ನ ತೊಗೊಂಡು ಇವಾಗ ಗನ್ ಶಾಟ್ ಮಾಡಿಸ್ತಾ ಇದ್ದೀವಿ. ನಾನು ಬಂದು ಅವಳಿಗೆ ಡೈಮಂಡ್ ಸ್ಟಡ್ಸ್ನ ತೊಗೊಂಡೋಗಿದ್ದೆ. ಎಸ್ಪೆಷಲಿ ಈ ಸ್ಟಡ್ಸ್ನ ಏನಕ್ಕೆ ಚೂಸ್ ಮಾಡಿದ್ದೆ ಅಂತ ಹೇಳಿದರೆ, ಇದ್ರ ಬ್ಯಾಕ್ ಸೈಡ್ ಬಂದು ಹುಕ್ಕು ಈ ರೀತಿ ಇತ್ತು. ಬ್ಯಾಕ್ ಹುಕ್ ಏನಿದೆ ಅದು, ಇದರಿಂದ ಯಾವುದೇ ರೀತಿ ಮಗುಗೆ ಇರಿಟೇಟ್ ಆಗಲ್ಲ ಇನ್ ಫ್ಯೂಚರ್ ಡೇಸಲ್ಲಿ ಅಂತ ಥಿಂಕ್ ಮಾಡಿ ನಾನು ಆ ರೀತಿ ಸ್ಟಡ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಸಿಲ್ವರ್ ಕೂಡ ಅವಳಿಗೆ ತೊಗೋಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅವಳಿಗೆ ಬೌಲ್, ಸ್ಪೂನ್ ಮತ್ತು ಗೆಜ್ಜೆ ಇದನ್ನೆಲ್ಲ ತೊಗೋಬೇಕಾಗಿತ್ತು. ಅದನ್ನೆಲ್ಲ ತೊಗೊಂಡ್ವಿ. ಸೊ ತುಂಬ ಜನ ಹೇಳ್ತಾಯಿದ್ರು, ಏನಕ್ಕೆ ನೀವು ಕೊಂಡ್ಲು ಥರ ಹ್ಯಾಂಗಿಂಗ್ ಥರ ಹಾಕ್ಸ್ಲಿಲ್ಲ ಮಗುಗೆ, ಹೆಣ್ಮಗು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ. ಎಸ್ಪೆಷಲಿ ನನಗೆ ಆ ಥರ ಹ್ಯಾಂಗಿಂಗ್ ಥರ ಇರೋದು ನನಗೆ ಇಷ್ಟ ಆಗಲಿಲ್ಲ. ಆ ಮಗು ಏನಾದರೂ ಇನ್ ಫ್ಯೂಚರ್ ಡೇಸಲ್ಲಿ ಅದೇನಾದರೂ ಕೈಯಲ್ಲಿ ಹಿಡ್ಕೊಂಡು ಹೇಳಿದ್ರೆ ಅದಕ್ಕೆ ಕಿವಿ ಹಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಈ ಒಂದು ಸ್ಟಡ್ಸಲ್ಲಿ ಕೂಡ ಶಾರ್ಪ್ ತಿರ್ಪಗಳೇನಾದರೂ ಇದ್ದರೆ ಆವಾಗಲೂ ಕೂಡ ಹಾರ್ಟ್ ಆಗುತ್ತೆ. ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ಬಂದು ಅವಳಿಗೆ ಅದೇ ರೀತಿ ಸ್ಟಡ್ಸ್ನ ಬೇಕು, ಈ ಒಂದು ಬ್ಯಾಕ್ ಹುಕ್ ಅದೇ ರೀತಿ ಇರಬೇಕು ಅಂತೇಳಿ ತುಂಬ ಕಡೆ ಸರ್ಚ್ ಮಾಡಿ ಈ ಸ್ಟಡ್ಸ್ನ ನಾನು ತಗೊಂಡೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.